ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಕೆಲವೊಮ್ಮೆ ಅಧಿಕಾರ ಕೈಯಲ್ಲಿ ಇದ್ದರೂ ಕೂಡ ಕುಟುಂಬದವರನ್ನ ಅಧಿಕಾರಕ್ಕೆ ತರೋದು ಕಷ್ಟ ಸಾಧ್ಯ. ಪ್ರಯತ್ನದ ಜೊತೆಗೆ ಲಕ್ ಕೂಡ ಮ್ಯಾಟರ್ ಆಗುತ್ತೆ. ಈ ರೀತಿ ಅನೇಕರು ಕೂಡ ಇದ್ದಾರೆ. ಅಂಥವರ ಸಾಲಿಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಸೇರಿಕೊಳ್ತಾರೆ ಅಂದರೆ ತಪ್ಪಾಗೋದಿಲ್ಲ. ಸತತ ಪ್ರಯತ್ನ ಇದ್ರೂ ಅವರಿಗೆ ಯಾಕೋ ಲಕ್ ಕೈ ಹಿಡಿತಾ ಇಲ್ಲ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. 3 ಬಾರಿ ಸೋತರು, ಕುಗ್ಗದೆ ಜಗ್ಗದೆ ಅದೇ ಹುಮ್ಮಸ್ಸಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುಂದೆ ಹೋಗ್ತಾ ಇದ್ದಾರೆ ಮತ್ತು ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಅನೇಕರಿಗೆ ಸ್ಫೂರ್ತಿ ಕೂಡ ಹೌದು. ತಾತ ಮಾಜಿ ಪ್ರಧಾನಮಂತ್ರಿ, ತಂದೆ 2 ಬಾರಿ ಸಿಎಂ ಆಗಿದ್ದವರು. ಇಷ್ಟಿದ್ರೂ ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಮಾತ್ರ ಲಕ್ ಕೈ ಹಿಡಿಲೇ ಇಲ್ಲ. ತಂದೆ ತಾತನ ರೀತಿ ಮಾತುಗಾರಿಕೆಯನ್ನು ಕಲಿತರೂ ಕೂಡ, ಪಕ್ಷ ಮುನ್ನಡೆಸೋದನ್ನು ಕಲಿಯುತ್ತಿದ್ದರೂ ಕೂಡ ಅವರಿಗೆ ಗೆಲುವಿನ ಹಾದಿ ಮಾತ್ರ ಸುಲಭ ಆಗ್ತಾನೆ ಇಲ್ಲ. 1 ಬಾರಿ ಲೋಕಸಭಾ ಹಾಗೂ 2 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತರೂ ಎಂದಿಗೂ ಅದನ್ನು ಯಾರ ಹಣೆಗೂ ಕೂಡ ಕಟ್ಟದೆ ಮುನ್ನಡೀತಾ ಇದ್ದಾರೆ. 3 ಬಾರಿ ಸೋತ ನೋವು ಮನಸ್ಸಲ್ಲಿ ಇದ್ದರೂ ಕೂಡ ಪಕ್ಷದ ದೃಷ್ಟಿಯಿಂದ ಈಗಲೂ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಕೊಂಡಿರೋ ನಿಖಿಲ್ ಅವರಿಗೆ ಈಗ ಗೆಲುವಿನ ಅನಿವಾರ್ಯತೆ ಎದುರಾಗ್ತಾ ಇದೆ. ಅದಕ್ಕಾಗಿ ಸಕಲ ತಯಾರಿಯನ್ನ ನಿಖಿಲ್ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ರಾಜ್ಯ ಪ್ರವಾಸ ಮಾಡ್ತಾ ಇರೋ ನಿಖಿಲ್ ರಾಜ್ಯದ ಯುವ ಜನತೆಯನ್ನ ತಲುಪುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯಕರ್ತರನ್ನ ಒಟ್ಟುಗೂಡಿಸಿ ಸಭೆ ಸಮಾರಂಭಗಳನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಹೋದಲ್ಲಿ ಬಂದಲ್ಲಿ ಹೇಳೋದ್ರ ಮೂಲಕ ತಂದೆಯ ಹಾದಿಯಲ್ಲೇ ಸಾಕ್ತಾ ಇದ್ದಾರೆ. ಮುಂಬರುವಂತಹ ಚುನಾವಣೆಯಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರುವಂತಹ ನಿಟ್ಟಿನಲ್ಲಿ ಹಲವು ಪ್ರಯತ್ನಗಳನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಮತ್ತೊಂದು ವಿಚಾರ, ಕುಮಾರಸ್ವಾಮಿ ಕೇಂದ್ರದ ಕಡೆ ಮುಖ ಮಾಡಿದ್ದ ಬೆನ್ನಲ್ಲೇ ರಾಜ್ಯದಲ್ಲಿ ಜೆಡಿಎಸ್ ಯಾಕೋ ಮಂಕಾದಂತೆ ಕಾಣಿಸ್ತಾ ಇತ್ತು. ಕಾರ್ಯಕರ್ತರು ಕುಮಾರಸ್ವಾಮಿ ಅವರ ಅನುಪಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ಫೀಲ್ಡ್ಗಿಳಿದು ಕೆಲಸ ಮಾಡ್ತಾ ಇದ್ದಾರೆ. ಸದ್ಯ ಕುಮಾರಸ್ವಾಮಿ ಅವರ ಉತ್ತರಾಧಿಕಾರಿ ಯಾರು ಅಂತ ನೋಡಿದ್ರೆ ನಿಖಿಲ್ ಕುಮಾರಸ್ವಾಮಿನೇ. 3 ಬಾರಿ ಗೆಲುವಿನ ಸನಿಹಕ್ಕೆ ಹೋಗಿ ವಾಪಸ್ಸಾದ್ರೂ ಬೇರೆ ಯಾವ ಕಳಂಕಗಳು ಅವರ ಮೇಲೆ ಇಲ್ಲ. ಇಷ್ಟು ದಿನ ದೇವೇಗೌಡರ ಉತ್ತರಾಧಿಕಾರಿ ಪ್ರಜ್ವಲ್ ರೇವಣ್ಣ ಅಂತ ಹೇಳ್ತಾ ಇದ್ರು. ಆದರೆ ಅವರ ಪ್ರಕರಣ ಎಲ್ಲವನ್ನೂ ಉಲ್ಟಾ ಮಾಡಿದೆ. ಹೀಗಾಗಿ ಪಕ್ಷದ ಮುಂದಿನ ಉತ್ತರಾಧಿಕಾರಿ ನಿಖಿಲ್ ಅಂತಂದ್ರೆ ತಪ್ಪಾಗೋದಿಲ್ಲ. ಇದರ ಹೊರತು ಅವರು ಮುಂದಿನ ಜನರೇಷನ್ನ ಒಕ್ಕಲಿಗ ನಾಯಕರ ಸಾಲಿನ ಮುಂಚೂಣಿ ನಾಯಕರಾಗಿಯೂ ಕೂಡ ಇರಲಿದ್ದಾರೆ. ಜನ ಕೂಡ ದೇವೇಗೌಡರ ಕುಟುಂಬದ ಕುಡಿಯನ್ನ ಒಕ್ಕಲಿಗ ನಾಯಕ ಅಂತ ಒಪ್ಪಿಕೊಳ್ಳೋದಕ್ಕೆ ಕಷ್ಟ ಆಗೋದಿಲ್ಲ. ಇದಾಗಬೇಕು ಅಂತಂದ್ರೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಿಖಿಲ್ ಪಾಲಿಗೆ ಬಹಳ ದೊಡ್ಡ ಚಾಲೆಂಜ್ ಇದೆ. ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಶಾಸಕರಾಗಬೇಕು. ಆಗ ಅವರಿಗೆ ಹೆಚ್ಚಿನ ಆದ್ಯತೆ ಸಿಗೋದಕ್ಕೆ ಸಾಧ್ಯ. ಇದರ ಜೊತೆಗೆ ನಿಖಿಲ್ಗೆ ಇರುವ ಮತ್ತೊಂದು ಸವಾಲು ಅಂದರೆ ತಮ್ಮ ಗೆಲುವಿನ ಜೊತೆಗೆ ಒಂದಷ್ಟು ಕ್ಷೇತ್ರಗಳನ್ನು ಗೆಲ್ಲಿಸಿಕೊಂಡು ಬರಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂದರೆ ಯಾವುದೇ ಸಮುದಾಯದ ನಾಯಕ ಅಂತ ಒಪ್ಪಿಕೊಳ್ಳೋದು ಈ ರೀತಿಯ ಪ್ರಯತ್ನಗಳು ಮತ್ತು ಕೆಲಸಗಳಾದಾಗ ಮಾತ್ರ. ಮುಂಚೂಣಿ ಘಟಕದಲ್ಲಿ ನಿಲ್ಲಬೇಕು ಅಂದಾಗ ಇವೆಲ್ಲವೂ ಕೂಡ ಕಾರ್ಯ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ರೂಪಿಸಿ ರಾಜ್ಯ ಪ್ರವಾಸವನ್ನು ನಿಖಿಲ್ ಕುಮಾರಸ್ವಾಮಿ ನಿರಂತರವಾಗಿ ಮಾಡ್ತಿದ್ದಾರೆ. ಇವೆಲ್ಲವೂ ಕೂಡ ಚುನಾವಣೆ ಗೆಲುವಿಗೆ ಬೇಕಾದಂತಹ ವೇದಿಕೆಗಳೇ. ಇತ್ತ ನಿಖಿಲ್ ಬಗ್ಗೆ ಒಂದು ಆರೋಪ ಕೂಡ ಇತ್ತು, ಅವರು ಜನರ ಬಳಿ ಹೋಗೋದಿಲ್ಲ, ಕುಮಾರಸ್ವಾಮಿ ಅವರ ತರ ಜನರ ಹತ್ರ ಮಾತಾಡೋದಿಲ್ಲ ಅಂತ. ಅದೆಲ್ಲವನ್ನ ಈಗ ಬದಲಾಯಿಸಿಕೊಂಡಿದ್ದಾರೆ ಅನ್ನೋದು ಅವರ ನಡೆ ನುಡಿಯಿಂದ ಗೊತ್ತಾಗುತ್ತೆ. ಹಿಂದೆ ರಾಜಕೀಯದಲ್ಲಿ ಸಕ್ರಿಯವಾಗುವವರೆಗೂ ಕೂಡ ಅವರ ನಡೆ ಬಗ್ಗೆ ಅನೇಕ JDS ನಾಯಕರೇ ಮಾತಾಡ್ತಾ ಇದ್ರು. ಆದರೆ ಇದೀಗ ಬದಲಾಗಿದೆ ಅನ್ನೋದು ಕೂಡ ಇದೆ. ಅತ್ತ ಇಳಿ ವಯಸ್ಸಿನ ಕಾರಣಕ್ಕಾಗಿ ದೇವೇಗೌಡರು ರಾಜಕೀಯವಾಗಿ ಅಷ್ಟೊಂದು ಸಕ್ರಿಯವಾಗಿ ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ HDK ಕೇಂದ್ರ ಸಚಿವರಾಗಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಆದರೆ ಇದರ ಪರಿಣಾಮ ರಾಜ್ಯ JDS ಪಕ್ಷ ಸಂಘಟನೆಯಲ್ಲಿ ಕಾಡ್ತಾ ಇದೆ. ರಾಜ್ಯದಲ್ಲಿ ಪಕ್ಷವನ್ನ ಮುನ್ನಡೆಸುವ ಜವಾಬ್ದಾರಿ ನಿಖಿಲ್ ಕುಮಾರಸ್ವಾಮಿ ಹೆಗಲಿಗೆ ಬಂದು ಕೂತಿರೋದಂತೂ ನಿಜ. ಸದ್ಯ ರಾಜ್ಯ ಪ್ರವಾಸದ ಮೂಲಕ ನಿಖಿಲ್ ಕುಮಾರಸ್ವಾಮಿ ತಮ್ಮ ನಾಯಕತ್ವ ಸಾಮರ್ಥ್ಯವನ್ನ ಪ್ರದರ್ಶಿಸಲು ಇದೊಂದು ಉತ್ತಮ ಅವಕಾಶ. ಒಂದು ಹಂತಕ್ಕೆ ಅದನ್ನ ಪ್ರಯತ್ನ ಕೂಡ ಸಫಲಗೊಳಿಸಿದ್ದಾರೆ. ಈ ಹಿಂದೆ HD ಕುಮಾರಸ್ವಾಮಿ ಅವರೇ ಪಕ್ಷಕ್ಕೆ ರಾಜ್ಯದಲ್ಲಿ ನಾಯಕತ್ವ ನೀಡಿದ್ರು. ಇದೀಗ ಪೂರ್ಣ ಪ್ರಮಾಣದಲ್ಲಿ ನಿಖಿಲ್ ನಾಯಕತ್ವ ಉಸ್ತುವಾರಿಯನ್ನು ವಹಿಸಿಕೊಳ್ಳಬೇಕು ಅನ್ನೋದು ಅವರ ಬಯಕೆ. ಆದರೆ ಅವರ ಕಿರಿತನ ರಾಜ್ಯ JDS ಜವಾಬ್ದಾರಿಯನ್ನ ಅವರ ತಲೆ ಮೇಲೆ ಹಾಕೋದಕ್ಕೆ ಅಡ್ಡಿ ಆಗ್ತಾ ಇದೆ. ಹಿರಿಯರು ಇದ್ದಾಗ ನಿಖಿಲ್ಗೆ ಹೇಗೆ ಜವಾಬ್ದಾರಿ ಕೊಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಸಹಜ. ಹೀಗಾಗಿ ಜವಾಬ್ದಾರಿ ಕೊಡುವ ಕೆಲಸ ತಡ ಆಗ್ತಾ ಇದೆ. ಮುಂದೊಂದು ದಿನ ಆ ಜವಾಬ್ದಾರಿ ನಿಖಿಲ್ ಕುಮಾರಸ್ವಾಮಿಗೆ ಬಂದೇ ಬರುತ್ತೆ. ಆದರೆ ಇದನ್ನ ನಿಖಿಲ್ ಹೇಗೆ ಉಪಯೋಗಿಸಿಕೊಳ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ
ಕಾರಣವಾಗ್ತಾ ಇದೆ. ಒಂದು ಕಡೆ ಮದ್ದೂರಿನಲ್ಲಿ ನಿಲ್ತಾರೆ ಅನ್ನೋ ಮಾತುಗಳಿದೆ, ಮತ್ತೊಂದು ಕಡೆ ಮಂಡ್ಯದಲ್ಲಿ ಯಾವುದೋ ಒಂದು ಕ್ಷೇತ್ರ ಅಂತಾರೆ, ಮತ್ತೊಂದು ಕಡೆ ಚಾಮರಾಜ ಕ್ಷೇತ್ರದಲ್ಲೂ ಕೂಡ ನಿಖಿಲ್ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಗುಸುಗುಸು ಇದೆ. ಇದಿಷ್ಟೇ ಅಲ್ಲ, ಹಾಸನಕ್ಕೆ ಹೋಗ್ಬಿಡ್ತಾರಂತೆ, ರಾಮನಗರಕ್ಕೆ ಬಂದ್ಬಿಡ್ತಾರಂತೆ. ಅಂದರೆ ಒಂದು ಸ್ಪಷ್ಟ ಚಿತ್ರಣವನ್ನು ಎಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕೊಡ್ತಾ ಇಲ್ಲ. ಯಾಕೆ ಅಂತಂದರೆ ವಿರೋಧಿಗಳ ಒಂದು ಪ್ರಯತ್ನ ಅವರನ್ನು ಸೋಲಿಸಬೇಕು ಮತ್ತು ಈ ಹಿಂದೆ ಇದ್ದಂತಹ ಸೇಡಿ ಏನಿದೆ ಅದನ್ನು ತೀರಿಸಿಕೊಳ್ಳಬೇಕು ಅಂತ ಹಪಹಪಿ ಇದೆ. ಹಾಗಾಗಿ ಅವರಿಗೆ ಅದು ಅಸ್ತ್ರ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲೂ ಕೂಡ ನಿಖಿಲ್ ಲೀಡ್ ಕೊಡ್ತಾ ಇಲ್ಲ. ಎಲ್ಲಿ ಕಳೆದುಕೊಳ್ತೀವೋ ಅಲ್ಲೇ ಪಡೆದುಕೊಳ್ಬೇಕು ಅನ್ನೋ ಮಾತಿದೆ. ಆ ಮಾತಿನಂತೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಮನಗರದಲ್ಲೇ ತಮ್ಮ ಫೋರ್ಸ್ ಹಾಕಿದ್ರೆ ಬಹುಶಃ ಏನಾದರೂ ಗೆಲ್ಲೋದಕ್ಕೆ ಸಾಧ್ಯತೆಗಳಿದೆ ಅನ್ನುವಂಥ ಮಾತುಗಳಿದೆ. ಅಂದರೆ ನಾವು ಎಲ್ಲಿ ಏನನ್ನು ಕಳೆದುಕೊಳ್ತೀವೋ ಅಲ್ಲೇ ಅದನ್ನು ಪಡೆದುಕೊಳ್ಳಬೇಕು ಅನ್ನೋ ಹಠ ಇರಬೇಕು. ಇವತ್ತು ಈ ಕ್ಷೇತ್ರ, ನಾಳೆ ಇನ್ನೊಂದು ಕ್ಷೇತ್ರ, ನಾಳೆ ಮತ್ತೊಂದು ಕ್ಷೇತ್ರ, ಮಗದೊಂದು ಕ್ಷೇತ್ರ ಅಂತಂದರೆ ಜನರಿಗೆ ನಂಬಿಕೆ ಬರೋದು ತುಂಬ ಕಷ್ಟ ಆಗುತ್ತೆ. ಎನಿವೇಸ್, ನಿಖಿಲ್ ಒಬ್ಬ ದೊಡ್ಡ ನಾಯಕರಾಗಿ ಬೆಳೀತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂತಂದರೆ ವ್ಯಕ್ತಿಯಲ್ಲಿ ಕಪಟ ಇಲ್ಲ. ಅದೇನೇ ಇರಲಿ, ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಯಾವ ಕ್ಷೇತ್ರಕ್ಕೆ ಬಂದರೆ ಒಳ್ಳೆಯದು, ಯಾವ ಕ್ಷೇತ್ರದ ಜನ ಅವರ ಕೈ ಹಿಡಿತೀರಿ ಅನ್ನೋದನ್ನು ನೀವು ಕೂಡ ಕಾಮೆಂಟ್ ಮಾಡೋದರ ಮೂಲಕ ತಿಳಿಸಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ನಮಸ್ಕಾರ.